ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೇಳ್ತಾ ಇರೋ ಟಾಪಿಕ್ ಬಂದು ಮಸ್ಕ್ ಮೆಲನ್ ಅಂದರೆ ಕರ್ಬೂಜ ಹಣ್ಣು. ಆಲ್ರೆಡಿ ಎಲ್ಲರೂ ತಿಂದಿರ್ತೀರ, ಹಾಗೆ ಜ್ಯೂಸ್ ಕೂಡ ಕೊಡ್ತಿರ್ತೀರ. ಆದರೆ ಈ ಬೇಸಿಗೆಯಲ್ಲಿ ಇದು ಎಷ್ಟು ಇಂಪಾರ್ಟೆನ್ಸ್ ಇದೆ ಈ ಹಣ್ಣಿಗೆ ಅಥವಾ ಈ ಜ್ಯೂಸ್ಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ನಾವು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಉಪಯೋಗ ಇದೆ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋನ ನೋಡ್ತಾ ಇದ್ದೀರಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಕರ್ಬೂಜ ಹಣ್ಣಿನಲ್ಲಿ ಏನೆಲ್ಲ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಜ್ಯೂಸ್ ಮಾಡ್ಬೋದು, ಹಾಗೆ ಸ್ಮೂತಿ ಮಾಡ್ಬೋದು, ನಂತರ ಸಲಾಡ್ಸ್ ಕೂಡ ಮಾಡಿಕೊಂಡು ತಿನ್ಬೋದು. ಈ ಹಣ್ಣಿನಲ್ಲಿ ಹೈ ಫೈಬರ್ ಕಂಟೆಂಟ್ ಇರೋದ್ರಿಂದ ನಮ್ಮ ಡೈಜೆಷನ್ ಕೂಡ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ, ಹಾಗೆ ಕಾನ್ಸ್ಟಿಪೇಷನ್ ಕೂಡ ತಡೆಗಟ್ಟುತ್ತೆ ಅಂತಲೇ ಹೇಳ್ಬೋದು. ನಂತರ ಈ ಹಣ್ಣಿನಲ್ಲಿ ವಿಟಮಿನ್ ಎ ಕಂಟೆಂಟ್ ಇರೋದ್ರಿಂದ ನಮಗೆ ಕಣ್ಣು ತುಂಬ ಚೆನ್ನಾಗಿ ಕಾಣಿಸುತ್ತೆ, ನಮ್ಮ ಕಣ್ಣಿನ ಹೆಲ್ದಿಯಾಗಿ ಇಡುತ್ತೆ, ಹಾಗೆ ನಮ್ಮ ವಿಷನ್ ಕೂಡ ಚೆನ್ನಾಗಿ ಕಾಣಿಸ್ಲಿಕ್ಕೆ ಇದು ಸಹಾಯ ಮಾಡುತ್ತೆ. ನಂತರ ಹೈಪರ್ ಟೆನ್ಷನ್, ಈ ಹಣ್ಣಿನಲ್ಲಿ ರಿಚ್ ಪೊಟ್ಯಾಷಿಯಮ್ ಇರೋದ್ರಿಂದ ನಮ್ಮ ಬಾಡಿಯನ್ನು ಆದಷ್ಟು ರಿಲ್ಯಾಕ್ಸ್ ಇಡಲಿಕ್ಕೆ ಇದು ಸಹಾಯ ಮಾಡುತ್ತೆ, ಹಾಗೆ ನಮ್ಮ ಬ್ಲಡ್ನ ಈಸಿಯಾಗಿ ಫ್ಲೋ ಆಗೋಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಈ ಹಣ್ಣಿನಲ್ಲಿ ಹೆಚ್ಚು ನೀರಿನ ಪ್ರಮಾಣ ಇರೋದ್ರಿಂದ ನಮ್ಮ ಬಾಡಿಯಲ್ಲಿ ಫ್ಲೂಯಿಡ್ನ ಇದು ಬ್ಯಾಲೆನ್ಸ್ ಮಾಡುತ್ತೆ, ಹಾಗೆ ನಮ್ಮ ಬಾಡಿನ ಡಿಹೈಡ್ರೇಟ್ ಆಗದೆ ಇರೋ ಥರ ನೋಡ್ಕೊಳ್ಳುತ್ತೆ. ಈ ಹಣ್ಣಿನಲ್ಲಿ ಪೊಟ್ಯಾಷಿಯಮ್ ಮತ್ತು ವಿಟಮಿನ್ ಬಿ ಇರೋದ್ರಿಂದ ಇದು ನಮ್ಮ ಬ್ಲಡ್ ಪ್ರೆಷರ್ನ ಪ್ರಾಪರಾಗಿ ಚೆನ್ನಾಗಿ ಫಂಕ್ಷನ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ, ಹಾಗೆ ನಮ್ಮ ನರ್ವ್ ಸಿಸ್ಟಮ್ಗೆ ಇದು ಸಪೋರ್ಟ್ ಮಾಡುತ್ತೆ. ನಂತರ ಹೃದಯಕ್ಕೆ ಇದು ತುಂಬಾ ಒಳ್ಳೆಯದು. ಈ ಹಣ್ಣಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಇರೋದ್ರಿಂದ ಈ ಹಣ್ಣು ನಾವು ಸೇವಿಸೋದ್ರಿಂದ ನಮ್ಮ ಸ್ಕಿನ್ನನ್ನು ಇದು ಹೈಡ್ರೇಟ್ ಆಗಿಡುತ್ತೆ, ಹಾಗೆ ನಮ್ಮ ಒಂದು ಸ್ಕಿನ್ನಿನ ಸ್ಮೂತ್ ಫೀಲ್ನ ಕೊಡುತ್ತೆ. ಈ ಹಣ್ಣು ತಿನ್ನೋದ್ರಿಂದ ನಮ್ಮ ಹಾರ್ಟ್ ಬೀಟ್ ಫಂಕ್ಷನ್ ಚೆನ್ನಾಗಿ ಆಗುತ್ತೆ. ನಂತರ ಆಕ್ಸಿಜನ್ ಬ್ರೈನ್ಗೆ ಚೆನ್ನಾಗಿ ಸಪ್ಲೈ ಆಗೋದ್ರಿಂದ ನಮ್ಮ ಸ್ಟ್ರೆಸ್ನ ಇದು ಕಡಿಮೆ ಮಾಡುತ್ತೆ, ಹಾಗೆ ಮೈಂಡ್ನ ರಿಲ್ಯಾಕ್ಸ್ ಆಗಿ ಇಡುತ್ತೆ. ನಂತರ ಈ ಹಣ್ಣು ನಾವು ತಿನ್ನೋದ್ರಿಂದ ನಮ್ಮ ಹೇರ್ ಗ್ರೋತ್ ಕೂಡ ಚೆನ್ನಾಗಾಗುತ್ತೆ, ಹಾಗೆ ನಮ್ಮ ನೈಲ್ಸ್ ಗ್ರೋತ್ ಕೂಡ ಚೆನ್ನಾಗಾಗುತ್ತೆ. ನೋಡಿದ್ರೆಲ್ಲ ಕರ್ಬೂಜ ಹಣ್ಣು ತಿನ್ನೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.